ಹ್ಯಾಡ್ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಂಗೆ ಸೇಷಲ್ಸ್ಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ. ನಾನು ಎಗ್ ಆಮ್ಲೆಟ್ ನ ಫೋರ್ಕಲ್ಲಿ ತಿಂತಾ ಇದ್ದೀನಿ ಅಂತ ಅವಳು ನೋಡಿ ಅಲ್ಲಿ ಮೊಟ್ಟೆನ ಹುಷಾರು ಚುಚ್ಕೋತೀನಿ. ದಿಸ್ ಹ್ಯಾಸ್ ದ ಲಾಂಗೆಸ್ಟ್ ಪೂಲ್ ಅಂತ ನೋಡಿ ಎಷ್ಟು ಉದ್ದ ಇದೆ. ಇದು ತೋಳಲ್ಲ ಕಣೋ, ತೊಲೆ ತೊಲೆ. ಪವರ್ ಆಫ್ ಕನ್ಸಿಸ್ಟೆನ್ಸಿ. ನೋಡಬಿ ರಸ್ತೆ ಎಲ್ಲ ಮಾಡ್ಕೊಂಡ್ಲು ನೋಡಿ. ಇದಕ್ಕೆ ನಾನು ಮಾಲ್ಡೀವ್ಸ್ ಬಂದಿದ್ದು. ಬೆಳಗ್ಗೆ ಎದ್ದು ಹೆಂಗ್ ಆಟ ಆಡ್ತಾ ಇದೆ. ಅದಕ್ಕೆ ನೀರಂದ್ರೆ ಹುಚ್ಚು. ನನ್ ಈಗೋ ಹರ್ಟ್ ಆಯ್ತು ಅಂತ ನನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವನ ಮೇಲೆ ಹಾಕೋದ್ಕಿಂತ ಗುಡ್ ಮಾರ್ನಿಂಗ್. ಇಟ್ಸ್ ದಿ ನೆಕ್ಸ್ಟ್ ಡೇ. ಅಭಿ 6 ಗಂಟೆಗೆ ಎದ್ವಿ. ಅವನು ಆಲ್ರೆಡಿ ಬೀಚಿಗೆ ಹೋಗುತ್ತಿದ್ದ. ನಾನು ಪಾಪು 7 ಗಂಟೆಗೆ ಎದ್ವಿ. ಆ್ಯಂಡ್ ಎದ್ದಿದ ತಕ್ಷಣ ಆ್ಯಕ್ಚುಲಿ ಫುಲ್ ನೋಸ್ ಬ್ಲಾಕ್ ಆಗೋಗಿತ್ತು. ಒಂಥರ ತಲೆ ನೋವ್ತಾ ಇತ್ತು, ಎಲ್ಲ ಆಗ್ತಾಯಿತ್ತು. ಹೋಗಿ ಅಂದ್ರೂ ಬಿಸಿ ನೀರು. ಅಭಿ ಈಚೆ ಬಂದು ಕುತ್ಕೊಳ್ವಿ ಫೈನ್ ಅಂದ. ನಾನಿಲ್ಲ ಇರು ಫಸ್ಟ್ ಮುಖ ತೊಳ್ಕೊಂಬಂದ್ಬಿಡ್ತೀನಿ ಅಂತ ಬಿಸಿ ನೀರಲ್ಲಿ ಮುಖ ಎಲ್ಲ ತೊಳ್ಕೊಂಬಂದೆ. ಅದಾದಮೇಲೆ ನಮ್ಮ ರೂಮ್ ಈಚೆಗಡೆನೆ ಮರ ಇದೆ 2. ಶೋ ಇದು ಒಂದು, ಆ ಕಡೆ ಒಂದಿದೆ. ಸೊ ನಾನು ಅಭಿಗೆ ನೆನೆನೂ ಹೇಳ್ತಾ ಇದ್ದೆ ಹಗ್ಗಿಂಗ್ ಟ್ರೀ ಮೆಥಡ್ ಮಾಡಬೇಕು. ಬಿಕಾಸ್ ನಾವು ಲಾಸ್ಟ್ ಟೈಮ್ ಮಾಲ್ಡೀವ್ಸಲ್ಲಿ ಮಾಡಿಲ್ಲ ಆಯಿತಾ. ಇಲ್ಲೊಂಥರ ನೇಚರು ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಅಭಿ ಬೆಳಗ್ಗೆನೆ ಮಾಡಿದಂತೆ. ಹಿ ವಾಸ್ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಎಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹೋಗಿ ಒಂದು ನಾಟ್ ಇವನ್ 5 ಮಿನಿಟ್ಸ್, ಒಂದು 2 ಮಿನಿಟ್ಸ್ ಅಂದ್ಕೊಳ್ಳಿ, 2 ಮಿನಿಟ್ಸ್ ಹಗ್ ಮಾಡಿ. ಆ್ಯಂಡ್ ನಂಗೆ ಯಾವುದೋ ಒಂದು ಕ್ವೆಶ್ಚನ್ ನೆನ್ನೆಯಿಂದ ತಲೆಯಲ್ಲಿ ಓಡ್ತಾ ಇತ್ತು. ಯಾರೋ ಒಬ್ಬರು ನಂಗೆ ಮೆಸೇಜ್ ಮಾಡಿದರು ಏನೋ. ಸೊ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಆ್ಯಂಡ್ ಐ ಗಾಟ್ ದಟ್ ಆನ್ಸರ್. ನಿಮಗೆ ಹಿಂಗೆಲ್ಲ ಆಗ್ಬಿಡುತ್ತಾ ಅಂತ ಅನಿಸ್ಬಹುದೇನೋ, ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಒಬ್ರೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಅಭಿ ಹೇಳ್ತಾ ಇದ್ದ ಅವನು ಹಗ್ ಮಾಡಿ ಒಂದು 5 ಮಿನಿಟ್ಸ್ಗೆ ಅವ್ನ ಬಾಡಿ ಎಲ್ಲ ಫುಲ್ ತಣ್ಣ ಕೋಲ್ಡ್ ಆಗೋದು ಶುರು ಆಯ್ತಂತೆ. ಸೊ ನನಗೆ ಕೋಲ್ಡ್ ಅಂತ ಏನೂ ಆಗಿಲ್ಲ. ಬಟ್ ಐ ಗಾಟ್ ದಟ್ ಆನ್ಸರ್. ತಲೆಯಲ್ಲಿ ಏನು ಓಡ್ತಾ ಇತ್ತು ಪಟ್ ಅಂತಲೇ ನನಗೆ ನನ್ನ ವಾಯ್ಸಲ್ಲೇ ಒಂದು ಆನ್ಸರ್ ಸಿಕ್ತು. ಆ್ಯಂಡ್ ಐ ಫೆಲ್ಟ್ ಸೋ ರಿಲ್ಯಾಕ್ಸ್ಡ್. ಅದಾದಮೇಲೆ ಲೈಕ್ ಐ ಕೆಪ್ ಟೆಲ್ಲಿಂಗ್ ಅಫರ್ಮೇಷನ್ಸ್ ಅಬೌಟ್ ಮೈ ಹೆಲ್ತ್. ಆ್ಯಂಡ್ ಯು ವೋಂಟ್ ಬಿಲೀವ್, ಅದು ಬಿಟ್ಟಿದ ತಕ್ಷಣ ನನ್ನ ನೋಸ್ ಬ್ಲಾಕ್ ಪಟ್ ಅಂತ ಹೋಯ್ತು ಆಯಿತಾ. ಆ್ಯಂಡ್ ಅದಾದಮೇಲೆ ಇಲ್ಲಿ ಕುತ್ಕೊಂಡು ಗ್ರೀನ್ ಟೀ ಕುಡಿದೆ. ಅವರಿಬ್ಬರು ಬೀಚ್ಗೆ ಹೋದರು. ಸುಮ್ಮನೆ ಕುತ್ಕೊಂಡು ಕುಡಿತಾ ಇದ್ದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಗುಡ್, ಲೈಕ್ ಹೆಲ್ತ್ ವೈಸ್. ಒಂಚೂರು ಕಫ ಬಂತು, ಎಲ್ಲ ಕಫ ಎಲ್ಲ ಸ್ಪಿಟ್ ಮಾಡಿದೆ. ಇವಾಗ ಐ ಆಮ್ ಫೀಲಿಂಗ್ ಸೋ ಗುಡ್. ಅಂದರೆ ನೇಚರ್ ಇಸ್ ಎವ್ರಿಥಿಂಗ್. ಡ್ಯಾಮ್ ಶೋರ್. ಅಭಿ ಅದೇ ಹೇಳ್ತಿದ್ದ, ಬೀಚಲ್ಲಿ ಮುಳುಗ್ಬಿಡು ಒಂದ್ಸತಿ, ಸಾಲ್ಟ್ ನೀರು ನಿನ್ನ ಮೂಗು ಬಾಯಿಗೆ ಕಣ್ಣುಗೆಲ್ಲ ಹೋಗಿದ ತಕ್ಷಣ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಆಲ್ಸೋ ನೀವು ಯಾರಾದರೂ ಟ್ರೀ ಹಗ್ ಮಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ ಇದೊಂದು ಮರ ಇದೆ, ಅದೊಂದು ಮರ ಇದೆ. ಆ ಮರ ಆದರೆ ಕೆಳಗಡೆ ವುಡ್ ಇದೆ. ನಾವು ಬೇರ್ ಫುಟ್ಟಲ್ಲಿ ಮಣ್ಣು ಮೇಲೆ ನಿಂತ್ಕೋಬೇಕು. ಸೊ ಅದಕ್ಕೆ ಅಲ್ಲಿ ಮಾಡಲಿಲ್ಲ, ಇಲ್ಲಿ ಮಾಡಿದ್ವಿ. ನೋಡಿ ಅಲ್ಲಿ ಮಣ್ಣಿದೆ. ಸೊ ಯಾ, ಪೂಲೊಳಗೆ ಬಿದ್ದುಬಿಡೋಣ ಅನ್ನೋ ಅನಿಸ್ತಾ ಇದೆ. ಅಪ್ಪ ಮಗಳು ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ಇವಾಗ ಟೈಮ್ 8:10. 10:30ಗೆ ಬ್ರೇಕ್ಫಾಸ್ಟ್ ಮುಗಿಯುತ್ತೆ. 10ಗೆ ಅನಿಸುತ್ತೆ ಬ್ರೇಕ್ಫಾಸ್ಟ್ ಮುಗಿಯುತ್ತೆ. ಸೊ ಅಷ್ಟೊಂದಿಗೆ. ಆ್ಯಂಡ್ ನಮ್ಮ ರೂಮ್ ಈಚೆನೇ ವ್ಯೂ ಸಕ್ಕದಾಗಿರೋದಾಯ್ತು. ಅಂದರೆ ಅಲ್ಲಿ ಇದೆಲ್ಲ ಇದೆ, ಜೋಗಾಲಿ ಎಲ್ಲ. ಸೊ ಎಷ್ಟೊಂದು ಜನ ಇಲ್ಲೇ ಬರ್ತಾರೆ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ನಮ್ಮ ರೂಮ್ ಈಚೆಗಡೆನೇ ಇದು ಸ್ಟ್ರಿಂಗ್ ರೇ ಬರ್ತಾ ಇತ್ತಾ. ಸೊ ಎಷ್ಟೊಂದು ಜನ ಅಲ್ಲೇ ನಮ್ಮ ರೂಮ್ ಹತ್ರನೇ ಬರ್ತಾಯಿದ್ರು. ಈ ಸತಿನೂ ಹಂಗೆ ಆಯಿತು. ಎಣ್ಣೆ ಆ್ಯಕ್ಚುಲಿ ಅಭಿನೂ ಹೇಳ್ತಾ ಇದ್ದಾವೆ, ವಿ ಹ್ಯಾವ್ ಗಾಟ್ ಸಚ್ ಅನ್ ಬ್ಯೂಟಿಫುಲ್ ಪ್ಲೇಸ್. ಎಷ್ಟೊಂದು ಜನ ಇಲ್ಲೇ ಹುಡ್ಕೊಂಡು ಬರ್ತಾರೆ ಅಂತ. ಎಲ್ಲೋದ್ರಪ್ಪ ಅವರಿಬ್ಬರು, ಎಲ್ಲಂತ ಹುಡುಕ್ಲಿ ಇವಾಗ ನಾನು ಅವ್ರೆ ಅಲ್ಲಿ. ಅಲ್ಲೋಗಿ ಮಲ್ಕೋಬೇಕು ನೋಡಿ. ಅದು ಬರ್ತಾನೆ ಇಲ್ಲ ಇವನ್ ಪಾಪ. ಅದಕ್ಕೆ ಚೂರ್ಚೂರೇ ಮುಂದೆ ಬರ್ತಾ ಇದ್ದಾನೆ. ಮತ್ತೆ ಅದು ನೀರೊಳಗೆ ಹೋಗ್ತಾ ಇದೆ. ಚಿಂಟಮ್ಮ ಎತ್ಕೊಂಡ್ ಬಂದ್ಬಿಡಬಿ. ಅಯ್ಯೋ ಬಿದ್ದು ಒದ್ದಾಡ್ತಾ ಇದೆ. ನೋಡಿ ಇದಕ್ಕೆ ನಾನು ಮಾಲ್ಡೀವ್ಸ್ ಬಂದಿದ್ದು. ಬೆಳಗ್ಗೆ ಎದ್ದು ಹೆಂಗ್ ಆಟ ಆಡ್ತಾ ಇದೆ. ಅದಕ್ಕೆ ನೀರಂದ್ರೆ ಹುಚ್ಚು. ಐ ಥಾಟ್ ನೋ ಬೆಟರ್ ಪ್ಲೇಸ್ ಕ್ಯಾನ್ ಮ್ಯಾಚ್ ದಿಸ್ ಫಾರ್ ನೌ ಅಂತ. ಅಂದರೆ ಅಫ್ಕೋರ್ಸ್ ಇದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಬೀಚಸ್ ಎಲ್ಲ ಇದೆ.
ನನಗೆ ಸೇಷಲ್ಸ್ಗೆ ಹೋಗ್ಬೇಕು ಅಂತ ತುಂಬ ಇಷ್ಟ. ಬಟ್ ಅದೆಲ್ಲ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಲ್ವಾ, ಇವಳನ್ನ ಅಷ್ಟೊತ್ತು ಏನದು ಫ್ಲೈಟಲ್ಲಿ ಕೂರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇವಾಗ. ಸೊ ಅದಕ್ಕೇ ಹತ್ತತ್ರದಲ್ಲಂದರೆ ಇದೇ ಬೆಸ್ಟು. 2 ಅವರ್ ಇಲ್ಲ 1.5 ಅವರ್ ಜರ್ನಿ ಅಂತ ಇಲ್ಲಿಗೆ ಬಂದಿದ್ದು ವಾಪಸ್. ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಐಲ್ಯಾಂಡ್. ಚಿಂಚು ಮಮ್ಮಮ್ ತಿನ್ಬಿಟ್ಟು ಬರೋಣ ಬಾ. 10 o'clock ಕ್ಲೋಸ್ ಬಬ್ಬು. ನಾನು ನೀರಲ್ಲೇ ಕಾಲಿಟ್ಟಿಲ್ಲ ನೆನ್ನೆಯಿಂದ. ಏನವ ಕಲ್ಲು? ಹಾ ಚಳಿ ಇದೆ ಕಣೋ. ಥ್ಯಾಂಕ್ ಯು. ಅಯ್ಯ ಬಿದ್ದಾತ. ಲೋ ನೀನ್ ಹಾಕಿರೋ ಬಟ್ಟೆ ಎಲ್ಲ ಒದ್ದೆ ಮಾಡ್ತಾ ಇದ್ದೀರಂತ. ಅವಳು ಇನ್ನೂ ಬೀಚ್ ಬಟ್ಟೆನೆ ಹಾಕೊಂಡಿಲ್ಲ, ಸ್ವಿಮ್ ಸೂಟೇ ಹಾಕಿಲ್ಲ. ಬರೋ ಬಟ್ಟೆಲೆಲ್ಲ ಹೋಗೋಗ್ ನೀರಲ್ಲಿ ಎಗರ್ತಾ ಇದೆ ಅದು. ಬೋಟ್ ಬಂತಲ್ಲಿ. ನನ್ನ ಮಗಳು ಕೊಟ್ಟಿದ್ದು. ಚಿಂಚು ಮುಳುಗ್ತೆ. ಟ್ರೈನಿಂಗು ಡ್ಯಾಡಿದು. ನಾವಾಗಿದ್ರೆ ಹೋಗಿ ಪಡಕ್ಕಂತ ಎತ್ಬಿಡ್ತೀವಿ. ಅಪ್ಪಂದಿ ರಂಗಲ್ಲ. ಅವಳು ನನ್ ಬೆಡ್ ಮೇಲೆ ಕೂರ್ಸ್ಬಾಬು. ಚಿಂಚು ಡ್ಯಾಡಿ ಸ್ವಿಮ್ ಮಾಡ್ಬಿಟ್ಟು ಬರುತ್ತ ಬಾ. ಅಭಿನನ್ನ ಇದ್ರಲ್ಲ, ಇದು ಒಂದ್ ಗ್ಲಾಸ್ ನೀರ್ ಕುಡಿದ್ಬಿಡು ಸರಿ ಹೋಗ್ತೀಯ ಅಂತ ಇದ್ದ. ಇಲ್ಲಿ ಕೂಚು ಬಾ, ಇಲ್ಲಿ ಬಾ. ಏನಾಯ್ತ? ಹೋದ್ಸತಿ ಇಷ್ಟೊತ್ತಿಗೆಲ್ಲ ತುಂಬಾ ಬಿಸಿ ಇರ್ತೈತಲ್ವಾ. ಈ ಸತಿ ವೆದರ್ ತುಂಬಾ ಕೂಲ್ ಆಗಿದೆ, ತರ ಚೆನ್ನಾಗಿದೆ. ಹೋದ್ಸತಿ ತುಂಬಾ ಬಿಸಿಲಿತ್ತು. ಇಲ್ಲಿ ಕೂಚು ಬರಬ. ವೆರಿ ಗುಡ್. ಬೋಟ್ ನೋಡೋ ಹೋಗ್ತಾ ಇದೆ. ಬಬ್ಬು ಇಲ್ಲ ಅಷ್ಟು ಕೋರಲ್ಸ್ ಇಲ್ಲ ಬಬ್ಬು. ಜೊತೆ ಆಟ ಆಡ್ತಾರೆ. ಚಿಂಟು ಈ ಸತಿನೂ ನಿಂದ ಇತ್ತಂದಿಲ್ವಲ್ಲೋ ಮಣ್ ಕೆರಿಯೋದು. ಏನ್ ಮಾಡೋಣ? ಬೇಕಾ? ಇಲ್ಲಿ ನೋಡಿಲಿ, ಬೇಕಾ? ಹೋಗ್ ತಗೋಬರೋಣ. ಬಾ. ಬಟ್ಟೆ ಎಲ್ಲ ಒದ್ದೆ ಆಗೋಗಿದೆ ನಿಂದು, ಏನ್ ಮಾಡೋಣ? ಕೈ ತೊಳ್ಕೊಂಡ್ ಬಂದೆ. ತೊಳ್ದ ಕೈ ನೀಟಾಗಿ ತೊಳಿ. ನೀನ್ ಹೋಗ್ಬೇಡ, ಬಾಯ್ಲಿ ಡ್ಯಾಡಿ ಬರುತ್ ಬಾ. ನೀನಲ್ಲಿ ಹೋಗಕ್ಕಾಗಲ್ಲ ಬಾ ಚಿಂಟು. ಚಿಂಚುನ ಅಭಿ ಬರ್ತಾ ಇದ್ದಾಳೆ. ಬೇಡ ಬಾಕಂದ ಹಿಂದೆ ಬಾ, ಡ್ಯಾಡಿ ಬರುತ್ತ ಇವಾಗ ಬಾ. ಬಾ 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 ಬಬ್ಬು ಬಂದ್ಬಿಡು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ, ಆಮೇಲೆ ನೀರ್ಗಿಳಿಯೋಣ. ಡ್ಯಾಡಿ ಬಂತು, ಪಿನ್ನಿನ್ ಮಾಡ್ಕೊಂಡ್ ಬಂತು. ವಾವ್, ಏನದು? ಏನ್ ಕಂದ ಅದು? ಹಲೋ ಮಾಲ್ಡೀವ್ಸ್. ನಾನು ಬಂದೆ ಮಾಲ್ಡೀವ್ಸ್ ಅಂದ್ಲು. ಆಲ್ ಸೆಟ್ ಫಾರ್ ಬ್ರೇಕ್ಫಾಸ್ಟ್. ಮತ್ತೆ ನೆನ್ನೆದೆ ಅದೇನು ಬರೀ ಊಟಕ್ಕೆ ಹಾಕೊಂಡಿದ್ದಲ್ವಾ, ಹಂಗೆ ಇದೇ ಡ್ರೆಸ್ ಹಾಕೊಂಡು, ಯಾಕಂದ್ರೆ ಇನ್ನೂ ಸ್ನಾನ ಆಗಿಲ್ಲ, ಬಂದು ನೀರು ಇಳಿಬೇಕು. ಸೊ ಇದನ್ನೇ ಹಾಕೊಂಡು ಹೋಗೋಣ ಅಂತ. ಗೋಯಿಂಗ್ ಬಾಕಂದು. ಮಮ್ಮ ಬ್ರೇಕ್ಫಾಸ್ಟ್ ಅಂತೆ. ಬಾಯ್ ಚಪ್ಪಲ್ ಹಾಕೋ ನೀನು ಫಸ್ಟ್. ಹಾಕೋ ಚಪ್ಪಲ್ ಹಾಕೋ. ಉಲ್ಟಾ ಕಂದ ಹಾಕಲ್ಲದು. ವೆರಿ ಗುಡ್. ತುರ್ಕು ಒಳಗೆ ತುರ್ಕು. ವೆರಿ ಗುಡ್. ನೋಡಿ ನೀನೇ ಹಾಕೊಂಡ್ರೆ ಎಷ್ಟು ಈಸಿ. ಮಮ್ಮಿ ಹಾಕಿದ್ರೆ ಹಾಕಿ ತುರ್ಕಬೇಕು. ಹಾಕು, ಫುಲ್ ಒಳಗೆ ಹಾಕು. ಹಾಕೊಳಗೆ. ವೆರಿ ಗುಡ್. ಹೈ ಫೈ, ಹೈ ಫೈ. ಮಾಡಿ ನಮ್ಮ ಹುಡುಗಿ ನೋಡಿ ಆಗ್ಲೇ ಓಡೋಗಿರೋದು. ಇದಕ್ಕೆ ಒಳ್ಳೆ ಬಗ್ಗಿ ಹುಚ್ಚಿಡ್ದೈತೆ. ಫಸ್ಟ್ ನಿಂತಿಲ್ಲ. ಟ್ವಿನ್ನಿಂಗ್.
ಚಿಂಚು ಲೇಟ್ ಆಯ್ತು ಬರವ. ಫಾರ್ ಅವರ್ ಬ್ರೇಕ್ಫಾಸ್ಟ್ ನೀವೆಲ್ಲ ಕೇಳ್ತಾನೆ ಇರ್ತೀರ ಗ್ರಂಥ ಏನು ತಿಂತಾಳೆ ಇದು ನೀವು ಈಚೆ ಹೋದಾಗ ಅಂತ. ಹೌದಲ್ವಾ? ಸೊ ಹೋದ ಸತಿ ಮರ್ತೋಗಿದ್ದೆ ತೋರಿಸೋದು. ಬ್ರೇಕ್ಫಾಸ್ಟ್ಗೆ ನೋಡಿ ಆ್ಯಪಲ್ ತಿಂದು, ಇಲ್ಲಿ ಮಕ್ಳಿಗೆ ಅಂತಾನೆ ಈ ಥರ ಆ್ಯಪಲ್ಸ್ ಇಟ್ಟಿರ್ತಾರೆ. ಸೊ ಇದು ಐ ಥಿಂಕ್ ಒಂದು 3-4 ಪೀಸ್ ಏನೋ ತಿಂದ್ಲು, ಮಿಕ್ಕಿದಲ್ಲಿ ಬಿಟ್ಟಿದ್ದಾಳೆ. ಆಮೇಲೆ ಗ್ರೀನ್ ಆ್ಯಪಲ್ ಒಂದು ತಿಂದ್ಲು, ಇನ್ನೊಂದು ಉಗಿದಿದ್ದಾಳೆ. ಆಮೇಲೆ ಪಪಾಯ ಒಂದು 2 ಪೀಸ್ ತಿಂದ್ಲು. ಸೊ ಫ್ರೂಟ್ಸ್ ಆರ್ ಡನ್. ಇವಾಗ ಚಾಕೋಸ್ ತಿಂತಾ ಇದ್ದಾಳೆ. ಹೌದಪ್ಪ, ಹೌದು. ನೆಕ್ಸ್ಟ್ ಏನು ಬೇಕು ನಿಂಗೆ? ವಾಟ್ ಯು ವಾಂಟ್? ಇದು ಗೊಂಬೆ ಕೂಕು. ಇದು ಮೊಟ್ಟೆ ತಿಂತೀಯಾ? ಬೇಕಾ ಮೊಟ್ಟೆ? ಆಮ್ಲೆಟ್ ತಗೋಬರಲ್ಲ? ನಾವಿಬ್ರು ತಿನ್ನೋಣ? ಬೇಡ, ತಿನ್ಬಿಡು ಆಮೇಲೆ ಹೋಗೋಣ. ತಿನ್ಬಿಡು ಆಮೇಲೆ, ತಿಂದಾದ್ಮೇಲೆ ಹೋಗೋಣ. ಡ್ಯಾಡಿ ಹ್ಯಾವಿಂಗ್ ಎಗ್ಸ್ ಆ್ಯಂಡ್ ಚಿಕನ್. ಅವಳನ್ನ ಕರ್ಕೊಂಡು ಹೋಗಿದ್ನ, ಅವಳು ಮೊಟ್ಟೆ ನೋಡ್ಬಿಟ್ಲು. ಸೊ ಇಟ್ಸ್ ಹರ್ ಫೇವ್ರೆಟ್. ಮಮ್ಮಿ ಮೊಟ್ಟೆ 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 ಅಂತ. ಸೊ ಮೊಟ್ಟೆ ಹಾಕೊಂಡ್ಬಂದಿದ್ದೀನಿ. ಇದು ನನಗೆ ಸ್ಕ್ರಾಂಬಲ್ಡ್ ಎಗ್ ಆ್ಯಂಡ್ ಅವಳೇ ಚಪಾತಿ ಕೇಳಿದ್ಲು. ಆ್ಯಂಡ್ ದೀಸ್ ಆರ್ ಚಿಕನ್ ನನಗೆ. ಆ್ಯಂಡ್ ಅಬಿಲಿ ಎಗ್ ಆಮ್ಲೆಟ್ ತಂದಿದ್ದಾನೆ. ಸೊ ಮೈ ಬ್ರೇಕ್ಫಾಸ್ಟ್ ಇಸ್ ಡನ್. ಅವಳಿಗೆ ಮೊಟ್ಟೆ ಒಂದು ಓಪನ್ ಮಾಡಿಕೊಟ್ರೆ ಶಿ ವಿಲ್ ಹ್ಯಾವ್. ಸೊ ಫ್ರೂಟ್ಸ್, ಒಂದು ಸ್ವಲ್ಪ ಚಾಕೋಸ್ ಆ್ಯಂಡ್ ಮೊಟ್ಟೆ. ಬ್ರೇಕ್ಫಾಸ್ಟ್ ಡನ್. ನಾನು ಎಗ್ ಆಮ್ಲೆಟ್ನ ಫೋರ್ಕಲ್ಲಿ ತಿಂತಾ ಇದ್ದೀನಿ ಅಂತ ಅವಳು ನೋಡಿ ಅಲ್ಲಿ ಮೊಟ್ಟೆನ ಹುಷಾರು ಚುಚ್ಕೋತೀಯ. ಮೊಟ್ಟೆನ ಫೋರ್ಕಲ್ಲಿ ಹಾಕೊಂಡು ತಿಂತಾ ಇದ್ದೆ. ಅವು ನಾನು ಫೋರ್ಕಲ್ಲಿ ತಿಂತಾ ಇರೋದು, ಅವಳು ಮೊಟ್ಟೆನ ಚುಚ್ಕೊಂಡು ತಿಂತಾಳೆ. ಅಯ್ಯೋ ಬಿದ್ದೋಯ್ತು. ಇತ್ತೋಗೋ. ಹಂಗಲ್ಲ, ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ. ಬಾಯಲ್ಲಿ ನಾನು ಹೆಂಗೆ ಅಂತ. ಅಯ್ಯ ಬಿದ್ದೋಯ್ತು. ಕೊಡಿಲಿ, ನಾನು ತೋರಿಸ್ತೀನಿ ನೋಡಿಲಿ. ಹಿಂಗೆ ಎತ್ಕೊಂಡು ಹಿಂಗೆ ಹಾಕಿ ಇವಾಗ ತಿನ್ನು. ವೆರಿ ಗುಡ್. ಹೈ ಫೈ. ಇತ್ತೋಗೋ. ಇದು ಇರಿ, ನೀಟಾಗಿ ಹಿಂಗೋಗಿ ಹಿಂಗೆ ಚುಚ್ಚಬೇಕು. ವೆರಿ ಗುಡ್. ನಿಧಾನ, ಅದು ಫಸ್ಟ್ ತಿನ್ಬಿಡು. ಇವಾಗ ಅದು ಫುಲ್ ತಿನ್ಬೇಕು. ಇವಾಗ ಇದು ಇಟ್ಟಿರು ಫೋರ್ಕಿನ ಕೆಳಗೆ, ತಿನ್ನು. ವೇಟಿಂಗ್ ಟು ಕಮ್ ಆ್ಯಂಡ್ ಸ್ವಿಮ್ ಹಿಯರ್. ಫುಲ್ ಖಾಲಿ ಇದೆ ಇವಾಗ. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು ಬೇಗ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು. ದಿಸ್ ಹ್ಯಾಸ್ ದ ಲಾಂಗೆಸ್ಟ್ ಪೂಲ್ ಅಂತ ನೋಡಿ. ಎಷ್ಟುದ್ದ ಇದೆ ಆ್ಯಕ್ಚುಲಿ ಪೂಲು ಮತ್ತು ಬೀಚು ಗೊತ್ತೇ ಆಗಲ್ಲ, ಮರ್ಜ್ ಆಗಿಬಿಡುತ್ತೆ. ಬಟ್ ಕಲರ್ ಡಿಫ್ರೆನ್ಸ್ ಐ ಥಿಂಕ್ ನೀವು ಕಾಣಿಸ್ತಾ ಇರ್ಬೋದು. ಇಲ್ಲಿ ಬಂದು ಡ್ರೋನ್ ಹಾರಿಸ್ಬೇಕು, ಅಲವ್ ಇದೆ ಅಂತ ಹೇಳಿದ್ರು. ಇವಾಗ ಒಂದು ಸ್ವಲ್ಪ ನಮ್ಮ ಇದರಲ್ಲಿ ಅಲ್ಲಿ ಫಿಶ್ ಇದೆ. ಇವಾಗ ಒಂಚೂರು ಶಾಪಿಂಗ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸತಿನೂ ಪುಟ್ಟಿಗೆ ಅದು ಆಟ ಆಡೋದು ಏನೂ ತಂದಿಲ್ಲ ಗಡಿ ಬಿಡಿಲಿ. ಎಷ್ಟು ಸತಿ ಅಂದ್ಕೊಂಡೆ ಮರಿಬಾರದು ಅಂತ, ಮರ್ತು ಬಂದ್ವಿ. ಸೊ ಯಾ, ಅದಕ್ಕೆ ನನಗೂ ಅಲ್ಲಿ ನೋಡಬೇಕು ಅಂತ ಶಾಪಿಂಗ್ದು. ಹೋಗಿ ನೋಡ್ಕೊಂಡು ಬರುವ ಅಲ್ವಾ? ಏನು ಬೇಕು ನಿಂಗೆ? ಬಕೆಟ್ ಬೇಕಾ? ಓಕೆ, ಅದೇ ಬಕೆಟ್ನೇ ಶಾಪ್ ಮಾಡಕ್ಕೆ ಹೋಗ್ಬೇಕಲ್ಲ ನಾವು. ಓಕೆ ಡನ್. ಸೊ ಶಾಪಿಂಗ್ ಹಿಂಗಿದೆ. ಎಲ್ಲಿದೆ ಬಕೆಟ್? ನೋಡ್ಕೊಂಡು ಹೋಗೋಣ. ಒಂದಿನ ಗುಡ್ ಮಾರ್ನಿಂಗ್. ಇದೆ, ಹೋಗೋಣ. ಓಕೆ ಹೋಗೋಣ. ಬಟ್ ಐ ಟೇಕ್ ದಿಸ್ ಒನ್. ನೋಡೋಣ ಅದು ಬರಲಿ. ಬಕೆಟಲ್ಲಿದೆ ಚಿಂಚ. ಹೋಗೋಣ ಬಕೆಟ್ ಹತ್ರ. ಅದು ಬೇಕಾ? ಅದು ಬೇಕಾ? ಇದು ತಗೊಳ್ಳೋಣ ಚಿಂಟು. ಚಿಕ್ಕದು ಸಾಕು ಚಿಂಟು. ಇದು ಇರು ವೆಯ್ಟ್. ಚಿಂಚು ಇದು ನೋಡಿಲಿ, ಅದು ವೆಯ್ಟ್ ಬಂದು. ಏನದು? ಹಾಂ, ಇದು ಜ್ಯೂಸ್ ಇಟ್ಕೊಳಕ್ ಚಿಂಚು. She finally agreed for the small one.
ಏನಿದು? ವಾಟ್ ಇಸ್ ದಿಸ್? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರಾ? ಹಾಂ, ಅದು ಫಿಶ್. ಅದು ಫಿಶ್. ಇದು ಸ್ಟಾರ್. ಇದು ನೋ 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 ಸ್ಟ್ಯಾಂಡಿಂಗ್. ನಡಿ, ಅದು ಬಿಲ್ ಮಾಡಿಸೋಣ. ಎಲ್ಲಿ ಡ್ಯಾಡಿ? ಅದು ಬೇಡವ, ಆ ಬಿಸ್ನ ಹಾಕ್ಲಿಂಗ್ ಕಿಟ್ಟೆ ತೊಗೊಬಿಡೋಣ ಅಂತ. ಅದನ್ನು ವೇಸ್ಟು. ನಾವು ಬಂದಾಗಿಲ್ಲೇ ರೆಂಟ್ ಮಾಡ್ಬೋದು. ಒಬ್ಬ ಇದು ಬೇಕಾ ಚಿಂಟುಗೆ? ಇದು ನೋಡಿ, ನಮ್ದ್ರಿಂದಾನೇ ತಂದಿರೋದು. 49 ರುಪೀಸು, 50 ರುಪೀಸು. ಅದು 49. ಆದರೆ ಸೆಲ್ ಮಾಡೋದು $7.15 ಅರೌಂಡ್ 600 ರುಪೀಸ್, 650 ರುಪೀಸ್, 600 ರೂಪಾಯಿ ಜಾಸ್ತಿ. ನಾನ್ ವೆಜ್ ಶಾಪಿಂಗ್ ಚಿಂಚುದು ಇದೊಂದು ತೊಗೊಂಡ್ವಿ. ಬಕ್ಕಿತ್ತು ಹೋಗೋಣ. ಅಭಿ ನೋಡಿ, ನೋಡೋ ಅಷ್ಟು ನೋಡ್ಬಿಟ್ಟು ಬಕೆಟ್ ಕಿತ್ಕೊಂಡ್ಬಂದ್ಬಿಟ್ಟ. ಹೆಂಗ್ ಹೋಗೋಣ ಬಾಬು? ಅದು ನೋಡಿ, ಅದು ಕ್ಯಾರೇ ಇಲ್ಲ. ನಾನಾಯ್ತು ಮೈ ಲೈಫ್ ಮೈ ರೂಲ್ಸ್ ಅಂತ. ನಾನು ಶೇಡ್ಸ್ ತಂದ್ಬಿಟ್ಟು ಯಾಕೆ ಕಣ್ಣು ಹಿಂಗೆ ಮಾಡ್ಕೊಂಡು ಕುಂತಿದ್ದೀನಿ. ಶೇಡ್ಸ್ ಹಾಕ್ಕೊಳ್ದೆ. ಪುಟ್ಟಿ ಹೋಗೋಣ, ಹಿಂಗೆ ಹೋಗೋಣ. ಡೋರ್ ಹಾಕಿಲ್ವಾ? ಹಂಗಾರೆ ಬಾ ಚಿಂಚು, ಹಿಂಗೆ ಬಾ. A few moments later. ಈಗ ಇಟ್ಸ್ ಟೈಮ್ ಫಾರ್ ಸ್ವಿಮಿಂಗ್. ಇನ್ನೂ ಸರಿ ಹೋಗಿಲ್ಲ 100%, ಬಟ್ ಐ ಆಮ್ ಸೋ ಮಚ್ ಬೆಟರ್. ಇವಾಗ ಫಸ್ಟ್ ಹೋಗ್ಬಿಟ್ಟು ಟ್ರೀಗೆ ಥ್ಯಾಂಕ್ ಯು ಹೇಳ್ಬೇಕು. ಅಭಿ ಹೇಳ್ತಾ ಇದ್ದೆ. ಅಭಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದ. ಮಿರರಲ್ಲಿ ಕಿಟಕಿಲಿ ಅವ್ನ ಕೈ ನೋಡ್ಬಿಟ್ಟ. ನೋಡ ಹೆಂಗಿದೆ, ಫೋಟೋ ತೆಗೆ ಅಂತ ಇದ್ದಾನೆ. ಸೆಕ್ಸಿ, ಸೂಪರ್ ಸೆಕ್ಸಿ ಬಾಂಬಿ. ಇದು ತೋಳಲ್ಲ ಕಣೋ, ತೊಲೆ. ಪವರ್ ಆಫ್ ಕನ್ಸಿಸ್ಟೆನ್ಸಿ. ಎಷ್ಟು ವರ್ಷದಿಂದ ವರ್ಕೌಟ್ ಮಾಡ್ತಾ ಇದೆಯಾ? 10 ವರ್ಷದಿಂದ ವರ್ಕೌಟ್ ಮಾಡ್ತಿದ್ದಾನೆ. ಒಂಚೂರು ಬೊಜ್ಜು ಬಂದಿದೆ. ಬೊಜ್ಜು ಇಳಿಸ್ಬೇಕಾ ಅಂದರೆ ಸ್ವಲ್ಪ. ಶೋಲ್ಡರ್ ತೋರಿಸು. ಹಿಂಗೆ ನಮಗೆ ಕಾಣಲ್ಲ. ನಿಂದು ಇದು ತೆಗಿಬೇಕು. ನಾವು ಬುಕ್ ಮಾಡ್ಬೇಕು ಬಾಬು. ನಮಗೆ 30 ಮಿನಿಟ್ಸ್ ಫೋಟೋ ಶೂಟ್ ಫ್ರೀ ಇದೆ ಪ್ಯಾಕೇಜಲ್ಲಿ. ಯಾವಾಗ ಮಾಡಿಸೋಣ? ನಾಳೆಗೆ ಬುಕ್ ಮಾಡಲಾ? We are going for lunch. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಆಗ ಲಂಚ್ಗೆ ಹೋಗ್ತಾ ಇದೀವಿ. ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಸ್ ತಗೋಬೇಕು. ಮುಗಿಸ್ಕೊಂಡು ಬಂದು ಫಸ್ಟ್ ಇವಳನ್ನ ಮಲಗಿಸ್ಬಿಡ್ತೀವಿ. ಶಿ ಸ್ಲೀಪಿ. ನೀರಲ್ಲೆಲ್ಲ ಆಟ ಆಡಿದಾಳಲ್ಲ, ಮಲಗಿಸಿ ಆಮೇಲೆ ನಾನು ಅಭಿ ಕೈಯಲ್ಲಿ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಪೋಸ್ಟ್ ಮಾಡೋದು. ಲಂಚ್ಗೆ ಮೇಡಮ್ ಫ್ರೂಟ್ಸ್ ತಿಂತಾ ಇದ್ದಾರೆ. ಒಳಗೆ ಆ್ಯಪಲ್ಲು ಅದು ಸಿಪ್ಪೆ ಇದ್ರೆ ಕಚ್ಚಿ ಹಾಕ್ಬಿಡ್ತಾಳೆ. ನುಂಗಕ್ಕೆ ಬರಲ್ಲ ಅನಿಸುತ್ತೆ. ಸೊ ಮಾಡ್ತಾಳೆ. ನಾವಾದರೆ ಮನೇಲಿ ಕಟ್ ಮಾಡ್ತೀವಿ. ಬೆಳಗ್ಗೆ ಅದಿತ್ತು ಕಟ್ ಮಾಡಿರೋದು, ಇವಾಗಿಲ್ಲ. ಸೊ ಫಸ್ಟ್ ರೌಂಡು ಫ್ರೂಟ್ಸ್ ಅವಳು ಎಷ್ಟು ತಿಂತಾಳೋ ತಿಂದು, ಆಮೇಲೆ ನೆಕ್ಸ್ಟು ಹೇಗಿದೆಯಾ ಏನಿದೆಯಾ ನೋಡಬೇಕು ಅವಳಿಗೆ. ಬಟ್ಟೆ ಎಲ್ಲ ಹಾರಾಕಿದ್ವಿ, ಮಳೆ ಬರ್ತಾ ಇದೆ. ಎತ್ತು ಬೇಗ ಎತ್ತು. ಇಂಥ ಗಂಡ ಯಾರಿಗುಂಟು ಯಾರಿಗಿಲ್ಲ. ಪಾಪ ಗ್ರೀನ್ ಟೀ ಕುಡಿತಾ ಇದ್ದವ್ ನೋಡಿ ಬಂದವನೆ ಎಸ್ಯಾಕೆ. ನೀನ್ ಪಾಪ ಮಾಡಿದ್ದ? ನೀನ್ ಯಾಕೆ ಪುಣ್ಯ ಮಾಡಿದ್ಯಾ? ನನ್ನಲ್ಲಿ ಏನಿದೆ ಅಂತದ್ದು? ಏನಿಲ್ಲ. ಅಲ್ಲ, ನಿನ್ನ ಕೇಳ್ತಾ ಇದೀನಿ. ಅಲ್ಲ, ನೀನ್ ಹೇಳು ಫಸ್ಟ್ ಆಫ್ ಆಲ್. ಯಾಕೆ? ಕಲರ್ ಇಲ್ವಾ, ಕದರ್ ಇಲ್ವಾ? ಮಳೆ ಬಾ ಅಂತ ಬಾಬು, ನಾವಿಬ್ರು ಒಂದು ಡ್ಯಾನ್ಸ್ ಆಡ್ಬೇಕು.
ಇವಾಗ ರೆಡಿಯಾಗಿ ಫೋಟೋ ಶೂಟ್ ಮಾಡೋಣ ಅಂತ. ಐ ಆಮ್ ವೇರಿಂಗ್ ಅ ಕ್ಯೂಟ್ ಔಟ್ಫಿಟ್. ಬೋಟ್ ಹೋಗ್ತಾ ಇದೆ. ಹಂಗೆ ಚಿಂಚು ಜೊತೆ ಒಂದು ವಿಡಿಯೋ ಮಾಡಬೇಕು, ಅದು ಮುಗಿಸ್ಬಿಡೋಣ ಅಂತ. ಬಟ್ ಇನ್ನೂ ಹನಿ ಆಗ್ತಾ ಇದೆ, ಆಮೇಲೆ ಲೈಟ್ ಹೋಗ್ಬಿಡುತ್ತೆ. ಸೊ ಬಂದು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದೀವಿ. ಇಲ್ಲಿ ಬೇರೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಭಿ ಅವ್ರು ಹೋದ್ಮೇಲೆ ನಿಂತ್ಕೊ ಛತ್ರಿ ಹಿಡ್ಕೊಂಡೆ ಪಟ 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 ತೆಗೆದು ಬಿಡ್ತೀನಿ ಅಂದ. ವೇಟಿಂಗ್. ಚಿಂಟು ಏನ್ ಕೈ ಮುಗ್ದೆ? ಯಾರು? ಸೂರ್ಯ ಮಾಮಿ ಅಂತೆ. ಅಯ್ಯೋ ಅಯ್ಯೋ ಸಾಕು ಸಾಕು. ನಮ್ಮ ಹುಡುಗ ಇಲ್ಲೆಲ್ಲ ಫೋಟೋ ಶೂಟಿಗೆ ಕರ್ಕೊಂಡು ಹೋಗ್ತಿದ್ದಾನಂತೆ. ಎಲ್ಲ ಅಲ್ಲ, ಸೊ ಇಲ್ಲಿ ಧಾವಾನಿ ಕಾಫಿ ಅಂತ ಏನೋ ಹೇಳಿದ್ರು. ಐ ಆಮ್ ನಾಟ್ ಶ್ಯೂರ್, ಹೆಸರು ಅಲ್ಲಿ ಹೋಗಿ ನೋಡೋಣ ಇರಿ. ತುಂಬ ಫೇಮಸ್ ಅಂತೆ. ಅಂದರೆ ಇವರೇ ಏನು ಕಾಫಿ ಬೀನ್ನೆಲ್ಲ ಇದು ಮಾಡಿಬಿಟ್ಟು ಕಾಫಿ ಮಾಡೋದು ಅಂತ. ಸೊ ಲೆಟ್ಸ್ ಸಿ. ಹಾಟ್ ಕಾಫಿ. ವಾಟ್ಸ್ ಫೇಮಸ್ ಹಿಯರ್? ಸ್ಪ್ಯಾನಿಷ್ ಇಸ್ ಇಟ್? ವಾಟ್ ಮಿಲ್ಕ್ ಡು ಯು ಯೂಸ್? ಕಂಡೆನ್ಸ್ಡ್ ಮಿಲ್ಕ್. Condensed and normal. Hot Spanish. Yeah, hot Spanish. ಮೈಸೂರಿಗೆ ಹೋಗ್ತಾನೆ ಇರ್ತೀವಿ, ಚಾಮುಂಡಿ ಬೆಟ್ಟಗೆ. ನಮ್ಗೊಂಥರ ಅದು ಮಂತ್ಲಿ ರುಚಿ ಅಲ್ಲ, ತಿಂಗಳಿಗೆ ಒಂದ್ಸತಿ ಹೋಗುತ್ತೆ. ಕಾಫಿ ಬೇಕಾ ಮಾಡು? ಬಿಸಿ ಇರು, ನಾನು ನೋಡ್ತೀನಿ ಬಿಸಿ ಇದೆಯಾ ಅಂತ. ಅಯ್ಯೋ ಅಲ್ಲಿ ನೋಡಬಿ ಎಲ್ಲ ಮಾಡ್ಕೊಂಡು ಹೇಳ್ದೆ ತಾನೆ ನನ್ ಬಿಸಿ ಅಂತ. ಡ್ರೆಸ್ ಎಲ್ಲ ಹೋಯ್ತು ಇವಾಗ. ನೋಡಿ, ವಾಶ್ರೂಮಲ್ಲಿ ಟಿಶ್ಯೂಸ್ ಇಡಲ್ಲ, ಈ ಥರ ಬಟ್ಟೆ ಇಡ್ತಾರೆ ಒರೆಸ್ಕೊಳ್ಳೋಕ್ಕೆ. ಆಮೇಲೆ ಅಲ್ಲಿ ಹಾಕಿದ್ರೆ ಅವ್ರು ವಾಶ್ ಮಾಡಿ ಮತ್ತೆ ಇಡ್ತಾರೆ. ಇಲ್ಲಿ ಜಾಸ್ತಿ ಆದಷ್ಟು ಟಿಶ್ಯೂಸ್ ಇಡಲ್ಲ. ಸೊ ಮುಖ ಚುಪ್ಪಿದೆ, ಏನೋ ಆಗಿದೆ. ಸೊ ಇವಾಗ ಡಿನ್ನರ್ಗೆ ಇನ್ನೂ ಟೈಮ್ ಇದೆ. ಸೊ ಐ ವಾಂಟ್ ಟು ಸೀ ದೀಸ್ ಜ್ಯುವೆಲ್ಸ್. ಇಸ್ ಇಟ್ ಓಪನ್? Yeah, we have white gold, starting price $500. Okay, can I take a look? Pardon. Thank you. These are real gems, is it? No, fake. Sapphire ring with the gold. This is also gold with a blue sapphire, setting with a diamond chip. This one. ನಿನಗಾಗಲ್ಲ ಕಂದ, ನೀನು ಪುಟ್ಟಿ. ಚಿಂಚು ಏನದು? ಹಂಗಂದ್ರೆ ದೊಡ್ಡದು ಏನದು? ಅದೇ ಏನದು ದೊಡ್ಡು? ಅದು ಫಿಶ್ ತಿನ್ನುತ್ತಾ? ಯಾರು ಹೇಳ್ಕೊಟ್ಟಿದ್ದು? ಡ್ಯಾಡಿ. ನೋಡಲ್ಲಿ ಬಾಯಿ ಓಪನ್ ಮಾಡಿದೆ ಫಿಶ್ ತಿನ್ನಕ್ಕದು. ತಗೋ ಗ್ರಂಥ ಅಂತ ತಿನ್ನು, ತಗೋ ಗ್ರಂಥ ಕೈ ತಿನ್ನು. ಕೊಡ್ತೀಯಾ ನಿನ್ ಕೈ ಅಂತ ಅದಕ್ಕೆ?
We are going for dinner. Today's special. ನಾವಲ್ಲಿ ಊಟ ಮಾಡ್ತಾ ಇದ್ರೆ ಮೇಡಮ್ ನೋಡಿ ಅಲ್ಲಿ ನಂದಾಯ್ತು. ಇವಾಗ ಅಭಿ ಹೋಗಿದ್ದಾನೆ. ನೀನು ಕಾಲುಂಗ್ರ ತೆಗೆದ್ಬಿಟ್ಟೆ ಬಿಕಾಸ್ ಇಫ್ ಯು ರಿಮೆಂಬರ್ ಪುಟ್ಟಿ ಲಾಸ್ಟ್ ಟೈಮ್ ಸ್ವಿಮ್ಮಿಂಗ್ ಮಾಡುವಾಗ ಒಂದು ಕಾಲುಂಗ್ರ ಕಳ್ಕೊಬಿಟ್ಟೆ. ಈ ಸತಿನೂ ಮುಂದೆ ಬಂದ್ಬಿಟ್ಟಿತ್ತು, ಆಮೇಲೆ ಫ್ಲ್ಯಾಶ್ ಆಯಿತು. ಸೊ ಬೇಡ, ಪೂಲಲ್ಲಾದರೆ ಸಿಕ್ಬಿಡುತ್ತೆ, ಆಮೇಲೆ ಬೀಚಲ್ಲಿ ಏನಾದರೂ ಕಳೆದೋಗ್ಬಿಟ್ರೆ ಸುಮ್ಮನೆ ಯಾಕೆ ಮತ್ತೆ ಅಂದ್ಬಿಟ್ಟು ತೆಗೆದಿಟ್ಬಿಟ್ಟೆ. ಏನೋ ಒಂಥರ ಬೋಡ ಅನಿಸ್ತಿದೆ. So calm and beautiful. Wow. Thank you. Daddy is there and look at the moon, gorgeous. Full ಮಳೆ, ಬಟ್ ಸೀಸನ್ ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ. ಹೋದ್ಸತಿ ಸಿಕ್ಕಾಬಟ್ಟೆ ಬಿಸಿಲು, ನೈಟೂ ಹ್ಯೂಮಿಡ್ ಆಗಿತ್ತು. ಬಟ್ ಈ ಸತಿ ನೈಟೆಲ್ಲ ಮಳೆ ಬರುತ್ತೆ, ಸೊ ತಣ್ಣಗಿರುತ್ತೆ. ಎನಿವೇಸ್ ನಾವು ನೈಟು ಪೂಲ್ಗೆ ಇಳಿಯೋಕ್ಕಾಗಲ್ಲ, ಬೀಚ್ಗೆ ಇಳಿಯೋಕ್ಕಾಗಲ್ಲ ಪೂಲ್ಗೆಲ್ಲ. ಆ್ಯಕ್ಚುಲಿ ಹೋದ್ಸತಿ ಕಂಪೇರ್ ಮಾಡಿದ್ರೆ ಈ ಸತಿನೇ ವೆದರ್ ನಮಗೆ ಇಷ್ಟ ಆಗ್ತಿದೆ. ಬಿಕಾಸ್ ಹೋದ್ಸತಿ ಸಿಕ್ಕಾಬಟ್ಟೆ ಬಿಸಿಲಿತ್ತು ಆ್ಯಂಡ್ ನೈಟು ಅಷ್ಟೇ ಹ್ಯೂಮಿಡ್ ಆಗೋಗೋದು. ಇವಾಗ ಅಂದರೆ ಥ್ರೂ ಔಟ್ ದ ಡೇ ಒಂದು ಸತಿ ಮಳೆ ಬರುತ್ತಷ್ಟೇ. ಯೂಶಲಿ ಇನ್ ದ ಈವ್ನಿಂಗ್ ಬರುತ್ತೆ. ಅಂದರೆ ಇವತ್ತು ಅಷ್ಟೇ ನಾವು ಚೆನ್ನಾಗಿ ಆಟ ಆಡಿದ್ವಲ್ಲ ಪೂಲಲ್ಲಿ, ಸೊ ಒಂದು 4:30 5:30 ತನಕ ಹಂಗೆ ಬರುತ್ತೆ. ಅದಾದಮೇಲೆ ನೈಟೆಲ್ಲ ಮಳೆ ಬರುತ್ತೆ. ಸೊ ನೈಟೂ ತಣ್ಣಗಿರುತ್ತೆ. ಎನಿವೇಸ್ ನಾವು ಸಂಜೆ ಮೇಲೆ 6 PM ಮೇಲೆ ಬೀಚ್ಗೆ ಹೋಗೋಂಗಿಲ್ಲ ಅಂತ ಹೇಳ್ತಾರೆ, ಬಿಕಾಸ್ ಇಲ್ಲಿ ಟೈಟ್ಸ್ ಜಾಸ್ತಿ ಇರುತ್ತೆ. ಈವನ್ ಅದರ್ವೈಸ್ ಬಿಸಿಲಿದ್ರೂ ಅಷ್ಟೇ 6 PM ಮೇಲೆ, ಬಿಕಾಸ್ ಫುಲ್ ಕತ್ಲೆ ಆಗೋಗುತ್ತೆ, ನಾವು ಬೀಚ್ ಹತ್ರ ಹೋಗೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ಬಟ್ ವೆದರ್ ಇಸ್ ಆ್ಯಕ್ಚುಲಿ ರಿಯಲಿ ಗುಡ್. ಇವಾಗ ತಣ್ಣಗೆ ತಂಪಗಿದೆ. ಒಂದ್ಸತಿ ಸಿಕ್ಕಾಬಟ್ಟೆ ಬಿಸಿಲು ಈಚೆ ಹೋಗೋಕ್ಕೆ ಒಂಥರ ಅನ್ಸೋದು. ಬಟ್ ಯಾ, that is one thing. And ಇನ್ನೊಂದು, I had such a bad experience. ಸೊ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿ ಏನು ಬಾರ್ ಹತ್ರ ಎಲ್ಲ ಸಾಂಗ್ಸ್ ಕೇಳಿಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಆಯ್ತಾ. ಸೊ ಅದಕ್ಕೆ ನಾನೇನು ಹೇಳಿದೆ, ಅಭಿ ವಾಶ್ರೂಮ್ಗೆಲ್ಲ ಹೋಗಬೇಕು ಅಂತ. ಸರಿ, ನಾನು ಅಲ್ಲೇ ಜ್ಯುವೆಲ್ರಿ ಶಾಪ್ ಇತ್ತಲ್ಲ, ಅಲ್ಲಿ ಒಳಗೆ ಹೋಗೋಣ ಅಂತ ಹೋದೆ. ಐ ಥಿಂಕ್ ಒಂದು ಚೂರು ಕ್ಲಿಪ್ ಮಾತ್ರ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಒಂದು, ನಂದು ಬ್ಯಾಟ್ರಿ 4% ಆಗೋಗಿತ್ತು. ಆ್ಯಂಡ್ ಎರಡನೇದು, ಐ ಡಿಂಟ್ ಇವನ್, ನಂಗೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಾಬಿಟ್ಟೆ ಇರಿಟೇಟ್ ಆಗೋಯ್ತು. ಸೊ ಏನಾಯಿತು ಅಂದರೆ, ಒಳಗೆ ಹೋಗುವಾಗೇ ಫಸ್ಟ್ ಅವರು ಡೋರು ಲಾಕ್ ಮಾಡಿದ್ರು ಆಯಿತಾ. ಸೊ ನಾನು ಓಪನ್ ಇದೆಯಾ ಅಂತ ಕೇಳಿದೆ. ಆಯ್ತು ಓಪನ್ ಅಂತ ಅಂದರು. ಅದಾದ್ಮೇಲೆ ಕೆನ್ ಐ ಗೆಟ್ ಟು ಸಿ ಅಂತ ಅಂದೆ. ಸೊ ಹಿ ವಾಸ್ ಲೈಕ್, ಇಲ್ಲಿ ಎಲ್ಲಾನು ಮಿನಿಮಮ್ $500 ಆಗುತ್ತೆ, ಇಸ್ ಇಟ್ ಓಕೆ ಅಂತ ಅಂದ್ರೆ. ಅದಕ್ಕೆ ಇಟ್ ಇಸ್ ಓಕೆ ಅಂತ ಅಂದೆ. ಅದಾದ್ಮೇಲೆ ಸರಿ ಅಂತ ಅವ್ರೇನೋ ಮಾತಾಡ್ಕೊಂಡು ಡೋರ್ ಓಪನ್ ಮಾಡಿದ್ರು. ಐ ವೆಂಟ್ ಇನ್ಸೈಡ್, ಫಸ್ಟ್ ಎಲ್ಲ ನೋಡ್ತಾ ಇದ್ದೆ. ಅದಾದ್ಮೇಲೆ ಇಸ್ ದಿಸ್ ರಿಯಲ್ ಜಮ್ ಸ್ಟೋನ್ಸ್ ಅಂತ ಕೇಳಿದೆ ಆಯ್ತಾ. ಅಲ್ಲಿ ಎಲ್ಲ ಥರನೂ ಇತ್ತು. ಲೈಕ್ ನೋ, ಇಟ್ಸ್ ಫೇಕ್ ಅಂತ ಅಂದ್ರು. ಫೇಕ್ಗೆ ಇಷ್ಟೊಂದು ಯಾಕೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಹಿ ಸ್ಟಾರ್ಟೆಡ್ ಲಾಫಿಂಗ್. ಹಿ ವಾಸ್ ಲೈಕ್, ದೀಸ್ ಆರ್ ಆಲ್ ಒರಿಜಿನಲ್ ಜಮ್ ಸ್ಟೋನ್ಸ್, ನಾವು ಯಾವುದು ಫೇಕ್ ಇಡಲ್ಲ, ಹಂಗೆ ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಐ ವಾಸ್ ಲೈಕ್ ಓಕೆ ಫೈನ್, ಹೀಸ್ ಮೇಕಿಂಗ್ ಫನ್ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ವೆರಿ ಸೀರಿಯಸ್. ಅದಾದಮೇಲೆ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ರಿಂಗ್ ಕೇಳಿದೆ, ಇದು ತೋರಿಸಿ ಅಂತ. ಹಿ ವಾಸ್ ಲೈಕ್, ದಟ್ ಈಸ್ ವೆರಿ ಕಾಸ್ಟ್ಲಿ, ಐ ವಿಲ್ ಶೋ ಯು ಜುವೆಲ್ಸ್ ದಟ್ ವಿಲ್ ಸೂಟ್ ಯು, ಯಂಗ್ಸ್ಟರ್ಸ್ಗೆ ಸೂಟ್ ಆಗೋದು ತೋರಿಸ್ತೀನಿ. ದ ಒನ್ ಯು ಆರ್ ಸೀಯಿಂಗ್ ಇಸ್ ವೆರಿ ಕಾಸ್ಟ್ಲಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಒಂದು 2-3 minutes ವೆಯ್ಟ್ ಮಾಡಿದೆ. ಹಿ ಡಿಡ್ಂಟ್ ಶೋ. ಅದಾದ್ಮೇಲೆ ನಾನು ಕೇಳಿದೆ, ಕ್ಯಾನ್ ಯು ಶೋ ಅಂತ. ಸೊ ಹಿ ವಾಸ್ ಲೈಕ್, ಡು ಯು ವಾಂಟ್ ಟು ವೆಯ್ಟ್ ಟಿಲ್ ಯುವರ್ ಹಸ್ಬೆಂಡ್ ಕಮ್ಸ್ ಅಂತ ಅಂದರು. ಲೈಕ್ ಫಾರ್ ವಾಟ್ ಅಂದೆ. ಬಿಕಾಸ್ ಹೀ ಈಸ್ ದ ಒನ್ ಹೂ ಪೇಸ್, ಸೊ ಡು ಯು ವಾಂಟ್ ಟು ವೆಯ್ಟ್ ಅಂತ. ಐ ವಾಸ್ ಲೈಕ್, ನೋ, ಐ ಪೇ ಮೈ ಬಿಲ್ಸ್ ಅಂತ ಅಂದೆ. ಓ, ವಾಟ್ ಡು ಯು ವರ್ಕ್ ಅಂತ ನನಗೆ ಕೇಳೋಕ್ಕೆ ಶುರು ಮಾಡಿದ್ರು. ಹೇಳಿದೆ. ಅದಾದಮೇಲೆ ಸರಿ ಅಂತ ಒಂದು 2-3 ತೋರಿಸಿದ್ರು. ನಂಗೆ ಅವ್ರು ತೋರಿಸಿದ್ದು ಯಾವುದೂ ಇಷ್ಟ ಆಗಿಲ್ಲ, ಫುಲ್ ತೆಳ್ಳಗೆ ತೋರಿಸ್ತಾ ಇದ್ರು. ಸೊ ಇನ್ನೊಂದು ನಾನು ಕೇಳಿದೆ, ಇದು ಯೆಲ್ಲೋ ಸಫಾರಾ ಅಂತ ಕೇಳಿದೆ. ಹ್ಞೂ ಅಂದರು. ಕ್ಯಾನ್ ಐ ಟ್ರೈ ದಟ್ ಅಂತ ಅಂದೆ. ಓ, ದಟ್ಸ್ ಗೋನ ಬಿ ವೆರಿ ಕಾಸ್ಟ್ಲಿ ಅಂತ ಅಂದರು. ಲೈಕ್ ವಾಟ್ ಇಸ್ ರಾಂಗ್ ವಿತ್ ದಿಸ್ ಪರ್ಸನ್ ಅಂತ. ಅದಾದಮೇಲೆ ಒಂದು ಬ್ರೇಸ್ಲೆಟು, ಒಂದು ರಿಂಗ್ ನೋಡಿದೆ. ಅಂದರೆ ಅವರೇ ತೋರಿಸಿದ್ದು, ಸಿಕ್ಕಾಬಿಡೆ ತೆಳ್ಳಗಂದರೆ ತೆಳ್ಳಗಿದೆ. ಅದಕ್ಕೆ $1,100 ಪರ್ ಇದು ಅಂತ ಹೇಳಿದ್ರು.
ದಟ್ಸ್ ಗೋನ್ ಬಿ ಸಮ್ವೇರ್ ಅರೌಂಡ್ 1 lakh ಪ್ಲಸ್ ಅಂತ. ಸೊ ಆದಮೇಲೆ ನಾನು ಓಕೆ ಎರಡೂ ತೊಗೊಂಡ್ರೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಓಕೆ ಫೈನ್, ಐ ಥಿಂಕ್ ಆಫ್ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಅಂತ ಅಂದೆ. ಸೊ ಹಿ ವಾಸ್ ಲೈಕ್ ದಟ್ಸ್ ವೈ ಐ ಟೋಲ್ಡ್ ಯು ಟು ಗೆಟ್ ಯುವರ್ ಹಸ್ಬೆಂಡ್ ಅಂತ. ಐ ವಾಸ್ ಲೈಕ್ ನನ್ನ ಈಗೋ ಹರ್ಟ್ ಆಗ್ತಾ ಇತ್ತು, ಬಟ್ ಸ್ಟಿಲ್ ನಾನೇ ಕಂಟ್ರೋಲ್ ಮಾಡ್ಕೊಂಡೆ. ಲೈಕ್ ಇದೆ ಅಂತ ಅವ್ರ ಹತ್ರ ಪ್ರೂವ್ ಮಾಡಿ ತೋರಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಹಿ ಆಲ್ಸೋ ಆಸ್ಟ್ ವೇರ್ ಆರ್ ಯು ಫ್ರಮ್ ಇನ್ ಇಂಡಿಯಾ ಅಂತೆಲ್ಲ ನಾನು ಹೇಳಿದೆ. ಬಟ್ ಆ ಪಾಯಿಂಟಲ್ಲಿ ಫುಲ್ ಉರ್ದೋಯ್ತು. ಬಟ್ ಐ ಡೆಂಟ್ ವಾಂಟೆಡ್ ಟು ಪ್ರೂವ್ ಹಿಮ್. ನನ್ನ ಹತ್ರನೂ ದುಡ್ಡಿದೆ ತೊಗೊಳಪ್ಪ, ನಾನು ತೊಗೊಂಡ್ಬಿಡ್ತೀನಿ ಅಂತ ಪಟ್ಟಂತ ಸುಮ್ಮನೆ ತೊಗೊಳ್ಳೋ ಆ ಅರ್ಜ್ ನನಗೆ ಬರಲಿಲ್ಲ. ಬಿಕಾಸ್ ಅದು ಯಾವುದೋ ಯಪ್ಪನ ಮುಂದೆ ನನ್ನ ಈಗೋ ಹರ್ಟ್ ಆಯಿತು ಅಂತ ನನ್ನ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವನ ಮೇಲೆ ಹಾಕೋದ್ಕಿಂತ ನಾನು ಅದೇ ದುಡ್ಡನ್ನ ಅಂದರೆ ಈ ಕ್ಯಾರೆಟ್ ಲೈನಲ್ಲೆಲ್ಲ ಇನ್ನೂ ಚೆನ್ನಾಗಿರೋದೇ ಬಂದ್ಬಿಡುತ್ತೆ. ಆ ತೆಳ್ಳು 18 ಕ್ಯಾರೆಟ್ ಗೋಲ್ಡ್ ಬ್ರೇಸ್ಲೆಟ್ಸ್ ಎಲ್ಲ. ಲೈಕ್ ಅದಕ್ಕೆ ನಾನು ಯಾಕೆ ಇಲ್ಲಿ ಲಕ್ಷಾನ್ಗಟ್ಲೆ ಕೊಡಬೇಕು, ಅಲ್ಲಿ ಇನ್ನೂ 60,000-70,000 ಇನ್ನೂ ಚೆನ್ನಾಗಿರೋದೇ ಬರುತ್ತಲ್ಲ. ಲೈಕ್ ಸರಿ ಅಂತ ಆಮೇಲೆ ಅಬಿಗೆ ಬಂದು ಹೇಳ್ದೆ, ಅವ್ನಿಗೂ ಉರ್ದೋಯ್ತು. ಬಟ್ ಇಟ್ ವಾಸ್ ಲೈಕ್ ಗುಡ್, ಅಟ್ಲೀಸ್ಟ್ ನೀನು ಈಗೋ ಹರ್ಟ್ ಮಾಡ್ಕೊಂಡಿಲ್ಲ, ಯು ಡಿಡ್ಂಟ್ ಬೈ, ಹಂಗೆ ಬಂದಿದ್ಯಾ, ಗುಡ್ ಅಂತ ಹೇಳದ. ಬಟ್ ಯಾ, ಐ ವಾಂಟೆಡ್ ಟು ಶೇರ್ ದಿಸ್. ಹೋಗಿ ಬರುವೆ, ಪಾಪು ಪಾಚೋಣಿದ್ದಾಳೆ. ಸೊ ಅವಳಿಗೆ ಇದಿಟ್ಟಿದ್ದೀವಿ, ಕ್ಯಾಮ್ರಾ ಇಟ್ಟಿದ್ದಾನೆ ಅಭಿ. ನಾವು ಅಲ್ಲಿ ಹೋಗಿ ಕುತ್ಕೊಂಡು ಬರೋಣ. ಇಲ್ಲಿ ಇದಾಕಿರೋದಕ್ಕೆ, ಫ್ಲ್ಯಾಶ್ ಹಾಕಿರೋದಕ್ಕೆ ಇಷ್ಟು ಕಾಣಿಸ್ತಾ ಇದೆ, ಅದರ್ವೈಸ್ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಫುಲ್ ಕತ್ಲೆ. ನಾನು ಅದನ್ನೇ ಹೇಳಿದ್, ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ಡೀಪ್ ಕಾಲ್ ಮಾಡಿದಾಗ ಇದಾಯ್ತು. ನಾನು ಹೋಗ್ಲಾ ಇಲ್ಲ ಅಂದ್ರೆ ಬೋಟ್ ಹೋಗ್ತಾ ಇದೆಯಾ? ಚಳಿ, ಯಪ್ಪ ಸಿಕ್ಕಾಬಟ್ಟೆ ಚಳಿ. ನಾನು ಅದಕ್ಕೆ ಬಂದ್ಬಿಟ್ಟೆ ಓಡಿ, ನನ್ನ ಕೈಲಾಗಲ್ಲಪ್ಪ ಅಂತ. ಅವನು ಏನೇ ನಾನು ಇದೇ ಓಡಾಡ್ತಾ ಇದ್ದೀನಿ, ನೀನು ಇಷ್ಟಕ್ಕೆ ಚಳಿ ಅಂತ ಸಿಕ್ಕಾಬಟ್ಟೆ ಗಾಳಿ ಇದೆ. ಅದಕ್ಕೆ ಮಗು ಬೇರೆ ಒಂದೇ ಇದೆ ಅಂತ ಹೊಡ್ಕೊಂಬಿಟ್ಟೆ. ಇವಾಗ ಒಂದೆರಷ್ಟು ಸ್ಟೋರೀಸ್ ಅಪ್ಲೋಡ್ ಮಾಡಿ ನಾನು ತಾಚ್ಕೊಬಿಡ್ತೀನಿ.